ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸ್ಯಾರಿಗೆ ಕುಚ್ಚು ಕಟ್ಟೋಣ ಅಂಥೇಳಿ ಇವಾಗ ತೊಗೊಂಡಿದ್ದೀನಿ. ಎಲ್ಲ ಕೆಲಸ ಮುಗಿದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋ ಥರ ಇದೆ. ಇವತ್ತು ಅಮಾವಾಸ್ಯೆ ಇದರಿಂದ ಪೂಜೆ ಕೂಡ ಆಯಿತು. ಪೂಜೆ ಮಾಡಿಬಿಟ್ಟು ತಿಂಡಿಗೆ ಇವತ್ತು ಅವಲಕ್ಕಿ ಮಾಡಿದೆ. ಮಂಡೇ ಟೈಮ್ ಆಲ್ಮೋಸ್ಟ್ ಅವಲಕ್ಕಿ, ಯಾಕೆಂದರೆ ಸಂಡೇ ಎಲ್ಲ ನಾನ್ ವೆಜ್ ತಿಂದಿರ್ತೀವಲ್ವ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಫುಡ್ ಏನಾದ್ರು ತೊಗೊಳ್ಳೋಣ ಅಂಥೇಳಿ ನೆನ್ನೆ ದಾರ ಎಲ್ಲ ಸುತ್ತಿಟ್ಟಿದ್ದೀನಿ. ಇವಾಗ ಈ ಸಾರಿಗೆ ಕುಚ್ಚನ್ನು ಕಟ್ಟಬೇಕು. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಬಂದುಬಿಟ್ಟು ಡಿಸೆಂಬರ್ 31 ಈ ವರ್ಷದ ಕೊನೆಯ ದಿನ. ಎಲ್ಲರೂ ಹೇಗೆಲ್ಲ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಹೊಸ ವರ್ಷ ಒಳ್ಳೆಯದನ್ನು ಮಾಡಲಿ, ನನಗೂ ಕೂಡ ಒಳ್ಳೆಯದು ಮಾಡಲಿ, ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ಕೂಡ ಕೇಳ್ಕೊಳ್ತೀನಿ ಅಂತ. ಹಾಗೆ ಎಲ್ಲ ಕೆಲಸ ಮುಗಿದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಮಗ ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಅವನು ಸ್ಕೂಲ್ಗೆ ಹೋದರೆ ಮನೆ ಅಂತೂ ನೋಡ್ಬೋದು ಎಷ್ಟು ಪ್ರಶಾಂತವಾಗಿದೆ. ಸೊ ನಿನ್ನೆ ಅಂತೂ ಆ್ಯಕ್ಚುಲಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವ್ಲಾಗೇ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಇಲ್ಲಿ ಕೇರಮ್ ಬೋರ್ಡ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಅಪ್ಪ ಮಗ ಇಬ್ಬರೂ. ಸೊ ಕೇರಮ್ ಅದು ಶಬ್ದ ಮತ್ತು ಟಿ ವಿ ಜೋರು ಸೌಂಡು ಮತ್ತು ನಾನ್ ವೆಜ್ ಪ್ರಿಪ್ರೇಷನ್ ಮಾಡಿದ್ದೆಲ್ಲ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಮಲ್ಕೊಂಬಿಟ್ಟಿದೆ. ಮಧ್ಯಾಹ್ನ ಫುಲ್ ನಿದ್ದೆ ಮಾಡಿದ್ದಾಯಿತು. ಮತ್ತು ಸಂಜೆಗೆ ಅದು ಇದು ಪ್ರೋಗ್ರಾಮ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಇವತ್ತೇನಾದರೂ ಆಗಲಿ ಸಾರಿ ಕುಚ್ಚು ಮುಗಿಸ್ಬಿಟ್ಟು ನಾಳೆ ಈವ್ನಿಂಗ್ ತೊಗೊಂಡೋಗಿ ಕೊಡಬೇಕು. ಕ್ರೋಶ ವರ್ಕ್ ಮುಗಿಸ್ಬಿಟ್ರೆ ಕುಚ್ಚು ಕಟ್ಟೋದು ಬೇಗ ಮುಗಿಸ್ಬಿಡ್ಬೋದು. ಇದು ಸೇರಿದ್ರೆ 3 ಸೀರೆ ಇದೆ ಕುಚ್ಚು ಕಟ್ಟೋದಕ್ಕೆ. ಇವತ್ತು ಕಂಪ್ಲೀಟ್ ಮಾಡಿ ನಾಳೆ ತೊಗೊಂಡು ಅವ್ರಿಗೆ ಕೊಡ್ತೀನಿ. ಆ್ಯಕ್ಚುಲಿ ಈ ವೀಕೆ ನಾನು ಮಾಡ್ತೀನಿ ಅಂದರೆ ಲಾಸ್ಟ್ ವೀಕೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಅವರೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ನಾವು, ಪರವಾಗಿಲ್ಲ ನೆಕ್ಸ್ಟ್ ವೀಕೆ ಕೊಡಿ ಅಂದ್ರೆ ಅವ್ರು ಅಷ್ಟು ಹೇಳ್ಬಿಟ್ರೆ ಸಾಕು. ನನಗೆಲ್ಲ ಸ್ಲೋ ಆಗಿಬಿಡುತ್ತೆ ನನ್ನ ಕೆಲಸ. ಯಾರಾದರೂ ಒಬ್ರು ಬೇಕು ಅಂತ ಅರ್ಜೆಂಟ್ ಮಾಡಿದ್ರೆ ಫಾಸ್ಟಾಗಿ ಕೆಲಸ ಮಾಡ್ತೀನಿ. ಪರವಾಗಿಲ್ಲ ನೆಕ್ಸ್ಟ್ ವೀಕ್ ಕೊಡಿ ಅಂತ ಅಂದರೆ ಅಲ್ಲೇ ಸ್ಲೋ ಆಗಿಬಿಡುತ್ತೆ ಕೆಲಸ. ವ್ಯೂ ಮಾಡ್ಕೊಳ್ಳೋಣ ಬಿಡು, ಇನ್ನು ನೆಕ್ಸ್ಟ್ ವೀಕಲ್ಲೂ ಆ ಥರ ಅನಿಸುತ್ತೆ. ಸೊ ಇಲ್ಲ, ನಾಳೆ ಕೊಟ್ಬಿಟ್ಟು ಇನ್ನು ಸೀರೆ ಇದೆ ಅಂತ ತೊಗೊಂಡ್ಬರ್ಬೇಕು. ಜೊತೆಗೆ ನನ್ನದು ಸಿಲ್ಕ್ ಸ್ಯಾರಿ ಕೂಡ ನಾನು ಇದಕ್ಕೆಲ್ಲ ಕೊಡಬೇಕು, ಜಿಗ್ಸಾಗ್ ಫಾಲ್ಗೆಲ್ಲ ಕೊಡಬೇಕು. ರೆಡಿ ಮಾಡಿಸಿಟ್ರೆ ಯಾವಾಗಾದರೂ ಯೂಸ್ಫುಲ್ ಆಗುತ್ತಲ್ವ. ಸೊ ಹಾಗಾಗಿ ಇವಾಗ ಕಟ್ಬಿಡ್ತೀನಿ. ಕುಚ್ಚು ಕಟ್ಬಿಟ್ಟು ವಿಡಿಯೋ ಎಡಿಟಿಂಗ್ ಕೂಡ ಇದೆ, ಒಂದು ವಿಡಿಯೋ ಎಡಿಟ್ ಮಾಡಬೇಕು. ಅದನ್ನು ಮಾಡಿಬಿಟ್ಟು ಆಮೇಲೆ ಕುಚ್ಚು ಕಟ್ತೀನಿ. ಅಷ್ಟರಲ್ಲಿ ನನ್ನ ಮಗ ಬಂದೇ ಬಿಡ್ತಾನೆ. ನಾವು ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬಿಸಿಲು ನೆನ್ನೆಲ್ಲ ಚೆನ್ನಾಗಿದ್ದು, ಇವತ್ತು ಆಲ್ರೆಡಿ ಮೋಡ ಥರ ಇದೆ. ಹಿಂಗಿದ್ರು ಚೆಂದ, ಹಂಗಿದ್ರು ಚೆಂದನೇ ವೆದರು. ಬೇಗ ನನ್ನ ಕೆಲಸ ಮುಗಿಸ್ಬಿಡ್ತೀನಿ. ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಕುಚ್ಚು ಕಟ್ಟೋಣ ಅಂಥೇಳಿ ಕೂತ್ಕೊಂಡೆ. ಕಟ್ತಾ ನನ್ನ ಮಗನೇ ಸ್ಕೂಲಿಂದ ಬಂದುಬಿಟ್ಟ. ಅದಾದಮೇಲೆ ಸ್ನ್ಯಾಕ್ಸ್ ಥರ ಸ್ವಲ್ಪ ಅವಲಕ್ಕಿನೇ ಇತ್ತು, ಅದನ್ನೇ ಒಂಚೂರು ಬಿಸಿ ಮಾಡ್ಕೊಂಡು ತಿನ್ನು ಅಂದರೆ ಅವನಿಗೆ ಈವ್ನಿಂಗ್ ಬಂದಾಗ ಸ್ನ್ಯಾಕ್ಸ್ ಥರ ಏನು ಕೊಟ್ಟರು ಅವ್ನು ಇಷ್ಟಪಡೋದಿಲ್ಲ. ಅವನಿಗೆ ಅನ್ನ ಸಾರೇ ಇರಬೇಕು. ಸೊ ಹಂಗಾಗಿ ಮಮ್ಮಿ ಅಡುಗೆ ಮಾಡಿಬಿಡಿ ಪ್ಲೀಸ್ ಅಂತೇಳಿ ಇದು ಮಾಡ್ತಾಯಿದ್ದ. ಸರಿ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಹಲಸುಂಡೆಕಾಯಿ ತಂದಿಟ್ಟಿದ್ರು ಅಡುಗೆಗೆ. ಬೇಗ ಹೆಲ್ಪ್ ಮಾಡು ಸುಲ್ಕೊಡೋದಕ್ಕೆ, ನಾನು ಕೂಡ ಮಾಡ್ತೀನಿ ಅಂತೇಳಿ. ಸರಿ ಆಯಿತು ಮಮ್ಮಿ ಅಂತೇಳಿ ಅವನು ಒಂದಷ್ಟು ಹೆಲ್ಪ್ ಮಾಡ್ದೆ. ಹಾಗೆ ಟಿ ವಿ ನೋಡಿಕೊಂಡು ಹುಡುಗರು ಪಿಕ್ಚರ್ ಹಾಕಿದ್ರು. ಸೊ ಅದನ್ನ ಹಂಗೆ ನೋಡಿಕೊಂಡು ಬೇಗ ನಾನು ನನ್ನ ಮಗ ಇಬ್ಬರು ಸೇರಿ ಕಾಳನ್ನು ಬಿಡಿಸಿದಂಥದ್ದು. ಈ ಥರ ಹುಳಿ ಸಾಂಬಾರು ಏನಿದೆ ಅದನ್ನು ಮಾಡೋದು ಈಸಿನೇ, ತುಂಬ ಈಸಿ ಮತ್ತು ಇಷ್ಟ ಆಗುತ್ತೆ ನನಗೆ. ತುಂಬ ಇಷ್ಟಪಟ್ಟು ತಿನ್ನುವಂಥ ಸಾಂಬಾರುಗಳು ನಾನು. ಅಳಸುಂಡೆಕಾಯಿ ಯಾವುದೇ ಥರ ಒಂಥರ ಹಸಿ ಕಾಯಿಗಳು ಯಾವುದೇ ಇದ್ದರೂ ಕೂಡ ನಾನು ತುಂಬ ಇಷ್ಟಪಟ್ಟು ಸಾಂಬಾರನ್ನು ತಿಂತೀನಿ. ಸಂಕ್ರಾಂತಿ ಬಂತಂದರೆ ಇನ್ನು ಅವರೆಕಾಯಿ ಸೀಸನ್ನು. ನನಗಂತೂ ಇದ್ಕಿದ ಬೇಳೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಸೊ ಅವರೆಕಾಯಿ ಬಸ್ಸಾರು, ಉಪ್ಸಾರು ಇರ್ಬೋದು, ಅವರೆಕಾಯಿ ಬಸ್ಸಾರು ಇರ್ಬೋದು, ಹುಳಿ ಸಾರು ಇರ್ಬೋದು, ಮತ್ತು ಇದ್ಕಿದ ಬೇಳೆ ಸಾರು ಇರ್ಬೋದು, ಎಲ್ಲನೂ ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಸೊ ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಇಷ್ಟಪಡಲ್ಲ. ಅವರು ಅವರೆಕಾಯಲ್ಲಿ ಉಪ್ಸಾರು ತಿಂತಾರೆ, ಇದ್ಕಿದ ಬೇಳೆ ಸಾರು ಮಾಡಿದ್ರೆ ತಿಂತಾರೆ. ಬಟ್ ಹುಳಿ ಸಾರು ಮಾಡಿದ್ರೆ ಅವ್ರಿಗೆ ಅದನ್ನು ಇಷ್ಟ ಆಗೋಲ್ಲ. ಅವ್ರಿಗೆ ಬಲವಂತ ಮಾಡಿ ತರಿಸ್ಬೇಕು. ಇಲ್ಲಿ ಹುಳಿ ಸಾರು ಮಾಡಿಬಿಡ್ತೀನೋ ಅಂತೇಳಿ ಅವ್ರು ತರೋದೇ ಇಲ್ಲ. ಅವರಿಗೆ ಬಲವಂತ ಮಾಡಿ ತರಿಸ್ಕೊಂಡು ತಿನ್ನೋ ಅಂಥದ್ದು. ಇನ್ನೇನು 15 ಡೇಸಲ್ಲಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಬರುತ್ತೆ. ಅಷ್ಟರಲ್ಲಿ ಸ್ವಲ್ಪ ಕಿಚನ್ನ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕು. ಪೀರಿಯಡ್ಸ್ ಟೈಮೆಲ್ಲ ಇದ್ದಿದ್ದರಿಂದ ಅದೆಲ್ಲ ಕಂಪ್ಲೀಟ್ ಆಗಿಬಿಡಲಿ, ಜೊತೆಗೆ ನ್ಯೂ ಇಯರು ಮುಗ್ದೋಗ್ಬಿಡಲಿ. ಒಟ್ಟಿಗೆ ಆಮೇಲೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ 1 ವೀಕು. ಅದಾದಮೇಲೆ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಇರುತ್ತಲ್ವ. ಸೊ ಎಳ್ಳು ಬೆಲ್ಲ ಮಾಡೋದಕ್ಕೆಲ್ಲ ಅದೆಲ್ಲ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ.
ಯಾವಾಗ ಅದನ್ನು ಕಾರ್ಯರೂಪಕ್ಕೆ ತರ್ತೀನೋ ಗೊತ್ತಿಲ್ಲ. ಅಷ್ಟರಲ್ಲಿ ನನ್ನ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿಸ್ಕೊಳ್ಬೇಕು. ಬೇರೆ ಕೆಲಸಗಳು ಏನೇನಿದೆ ಅದರೆಲ್ಲ ಮುಗಿಸ್ಕೊಂಡು ಆಮೇಲೆ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಿಲ್ಲ, ಅಡುಗೆ ಮನೆದೊಂದು ಡೀಪ್ ಕ್ಲೀನಿಂಗ್ ಅದು ಮುಗ್ದೋಯ್ತು ಅಂದರೆ ಇನ್ನು ಬೇರೆದೆಲ್ಲ ಈಸಿಯಾಗಿ ನಾವು ಮಾಡ್ಕೊಂಡ್ಬಿಡ್ಬೋದು. ಸೊ ಅದೊಂದೇ ಸ್ವಲ್ಪ ಕಷ್ಟ ಅನಿಸೋದು ನನಗೆ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋ ಅಷ್ಟೆಲ್ಲ ಹಸ್ಬೆಂಡ್ ಕೂಡ ಬಂದೇ ಬಿಟ್ಟರು. 5:30 ಆಗೋಗಿತ್ತು. ನನ್ನ ಮಗ ನಿದ್ದೆನೇ ಮಾಡಿಬಿಟ್ಟ ಒಂದು ರೌಂಡು. ಏನಂದರೆ ಕಾಳು ಬಿಡಿಸೋದೇ ಸ್ವಲ್ಪ ಲೇಟ್ ಆಯಿತು. ಅವ್ನು ಕಾಳೆಲ್ಲ ಬಿಡಿಸ್ಕೊಟ್ಟು ನಾನು ಅವನಿಬ್ಬರು ಸೇರಿ ಕಾಳು ಬಿಡಿಸೋ ಅಷ್ಟರಲ್ಲೇ 5 o'clock ಆಗಿತ್ತು. ಸೊ ಹಂಗೆ ಒಗ್ಗರಣೆ ಮಾಡೋಣ ಅಂತೇಳಿ ಅನ್ನೋ ಅಷ್ಟರಲ್ಲಿ ಅವನು ಮಲ್ಕೊಂಡೇ ಬಿಟ್ಟಿದ್ದ. ಸೊ ಹೋಗ್ಲಿ ಬಿಡು, ಮಲ್ಕೊಳ್ಳಿ, ಸ್ವಲ್ಪ ಹೊತ್ತು ಮಲಗಿ ಎದ್ದರೆ ಅವ್ರಿಗೂ ರಿಲ್ಯಾಕ್ಸ್ ಅನಿಸುತ್ತಲ್ವ. ಸ್ಕೂಲಿಂದ ಬಂದ ತಕ್ಷಣ ಕೂಡ ನಾವು ಅವರಿಗೆ ತುಂಬ ಪ್ರೆಷರ್ ಕೊಡೋದು, ಸ್ಟ್ರೆಸ್ ಕೊಡೋದು ಆ ಥರ ಮಾಡಬಾರ್ದು. ಅವರು ಕೂಡ ರಿಲ್ಯಾಕ್ಸ್ ಮಾಡ್ಕೋಬೇಕು. ಸೊ ಹಂಗಾಗಿ ನಾನು ಬಿಟ್ಬಿಡ್ತೀನಿ, ಸ್ವಲ್ಪ ಒಂದು ಅರ್ಧ ಅವರ್ 1 hour ಮಲ್ಕೊಳಕ್ಕೆ ಬಿಡ್ತೀನಿ. ಸಮ್ಟೈಮ್ಸ್ ಮಲಗೋದಿಲ್ಲ, ಹಂಗೆ ಇರ್ತಾನೆ. ಮತ್ತು ಒಂದು 5:30 ಆದಾಗ ನಿದ್ದೆ ಬಂದ್ಬಿಟ್ಟಿರುತ್ತೆ, ಮಲ್ಕೊಂಡಿರ್ತಾನೆ. ಎಷ್ಟು ಎಬ್ಸಿದ್ರು ಎದ್ದೇಳಲ್ಲ. ಹೋಗಲಿ ಬಿಟ್ಬಿಡ್ತೀನಿ, ಮಕ್ಕಳಲ್ವ, ಅಡ್ಜಸ್ಟ್ ಆಗುತ್ತೆ, ಅವ್ರಿಗೂ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಹಂಗೂ ಹೇಳ್ಬಿಟ್ಟೆ ಮಲ್ಕೊಟ ಅವನು. ಮಮ್ಮಿ ಅಡುಗೆ ಎಲ್ಲ ಮಾಡಿದ್ಮೇಲೆ ನನಗೆ ಎಬ್ಬಿಸಿ ನಾನು ಎದ್ಬಿಟ್ಟು ತಿಂತೀನಿ ಅಂತೇಳಿ. ಸರಿ ಆಯಿತು, ನೀನು ಮಲ್ಕೊಳಪ್ಪ, ನಾನು ಎಬ್ಬಿಸ್ತೀನಿ ಅಂತೇಳಿ ಬೇಗ ಅಡುಗೆ ಮಾಡಿಬಿಡೋಣ ಅಂಥೇಳಿ ಅಡುಗೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಅವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅಷ್ಟರಲ್ಲಿ ಅಡುಗೆ ಕೂಡ ಕಂಪ್ಲೀಟ್ ಆಯಿತು. ಅವನು ಎಬ್ಬಿಸಿ ಊಟಕ್ಕೆ ತಿನ್ನಿಸ್ಬಿಟ್ಟು ಅವನಿಗೆ ಮತ್ತು ಈವ್ನಿಂಗ್ ಆಯಿತು, ದೀಪ ಹಚ್ಚಿದೆ. ಹಿಂಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದೊಂದು ಸಲ ಕೆಲಸ ಬ್ಯುಸಿಯಾಗಿ ಇದ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಕೆಲವೊಂದು ಸಲ ಬೇಜಾರಾಯಿತು ಅಂದರೆ ಒಂದು ಮಾರ್ನಿಂಗ್ ರುಟೀನ್ ಏನಿದೆ ಅದು ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಇದೇ ಥರ ನನ್ನ ಡೈಲಿ ರೊಟೀನ್ಗಳು ನಡೀತಾ ಇರುತ್ತೆ. ಹಾಯ್ ಫ್ರೆಂಡ್ಸ್, ವರ್ಷದ ಕೊನೆಯ ದಿನ ಎಲ್ಲರೂ ಪಾರ್ಟಿ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದು, ಟ್ರಿಪ್ಗೆ ಹೋಗೋದು ಅದರಲ್ಲಿ ಬ್ಯುಸಿ ಇರ್ತಾರೆ. ನಾವು ಮನೆ ಕೆಲಸದಲ್ಲಿ ಬ್ಯುಸಿ, ಅದ್ರ ಜೊತೆಗೆ ತಲೆನೋವಲ್ಲಿ ಬ್ಯುಸಿ. ಬೆಳಗ್ಗೆಯಿಂದ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಲೆನೋವು. ಇನ್ನು ಹಂಗೆ ಕೂತ್ಕೊಂಡ್ರೆ ಆಗೋದಿಲ್ಲ ಕೆಲಸಗಳು. ಫಸ್ಟು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಟ್ಯಾಬ್ಲೆಟ್ ಹಾಕೊಂಡು ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಟ್ಯಾಬ್ಲೆಟ್ನೆಲ್ಲ ಹೋಗಿ ನೋಡ್ಬೋದು. ತುಂಬ ತಲೆನೋವು, ಅದು ಥಂಡಿಗೂ ಏನು ಅಂತ ಗೊತ್ತಿಲ್ಲ. ಫಸ್ಟು ಹೋಗಿ ನಾನು ಕಂಟೆಸ್ಟ್ ಮಾಡಿಸ್ಬೇಕು ಹೇಳ್ತಾನೆ ಇರ್ತೀನಿ, ಬಟ್ ಹೋಗೋದಿಲ್ಲ, ಭಯ ಆಗುತ್ತೆ ನನಗೆ. ಹೋದರೆ ಏನಾರು ಹೇಳ್ಬಿಡ್ತಾರೇನೋ ಆ ಥರ ಒಂಥರ ಪರ್ಮನೆಂಟಾಗಿ ಸ್ಪೆಕ್ಸ್ ಹಾಕೊಳ್ಳೋ ಥರ ಆಗ್ಬಿಡುತ್ತೆ. ಆ ಥರ ಒಂಥರ ಭಯ ಆಗುತ್ತೆ. ಬಟ್ ಈ ಥರ ಪೇಯ್ನ್ ಬಂದಾಗ ಚೆಕ್ ಮಾಡಿಸ್ಬೇಕಪ್ಪ ಆ ಥರ ಅನಿಸ್ತಾ ಇರುತ್ತೆ. ನೋಡೋಣ, ಏಕೆಂದರೆ ಮೊನ್ನೆ ಕಂಟಿನ್ಯೂಸ್ ಆಗಿ ಮೊನ್ನೆ ಮಾಡಿಲ್ಲ, ನೆನ್ನೆ ಅಂದ್ಕೊಳ್ತೀನಿ. ನೆನ್ನೆ ಕಂಟಿನ್ಯೂಸ್ ಆಗಿ ಕುಚ್ಚೋದು ಮಾಡಿದ್ನಲ್ಲ, ಸೊ ಅದಕ್ಕೆ ಅಂತಲೇ ಸ್ವಲ್ಪ ತಲೆನೋವು ಬರುತ್ತೆ ಅಂತ ಸ್ಪೆಕ್ಸ್ ಹಾಕಿರ್ತೀನಿ ನಾನು ಕುಚ್ಚು ಕಟ್ಟುವಾಗ. ಗೊತ್ತಿಲ್ಲ ಏನು ಅಂತ. ಎಲ್ಲರೂ ಲಾಸ್ಟ್ ಡೇ, ವರ್ಷದ ಕೊನೆಯ ದಿನ ಹೇಗೆಲ್ಲ ಇದು ಮಾಡ್ತಾಯಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಅಂತ. ಫಸ್ಟು ಟ್ಯಾಬ್ಲೆಟ್ ಹಾಕೊಂಡ್ಬರ್ತೀನಿ. ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಎಷ್ಟು ಮಾತಾಡ್ತಾ ಇದ್ದಂಗೆ. ಇವತ್ತೇನೋ ಸಿಕ್ಕಾಬಟ್ಟೆ ಬಿಸಿಲು. ನೆನ್ನೆ ಫುಲ್ಲು ಥಂಡಿ, ಇವತ್ತು ಫುಲ್ಲು ಬಿಸಿಲು. ವೆದರ್ ಕೂಡ ಹಾಗೆ ಇದೆ. ಹಂಗಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಪೂಜೆ ಎಲ್ಲ ಆಯಿತು. ಬೆಳಗ್ಗೆನೇ ತಿಂಡಿಯೆಲ್ಲ ಮಾಡಿಬಿಟ್ಟೆ. ಪೂಜೆ ಮಾಡೋದು ಕಾಯಕ್ಕಾಗಿಲ್ಲ ಮುಂದಕ್ಕೆ. ನೆನ್ನೆ ನೋಡ್ಬೋದು, ಒಂದು ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಸ್ಟೆಪ್ಪಿಗೆ ದಾರ ಸುತ್ತಿಟ್ಕೊಂಡಿದೆ. ಬಟ್ ಆಗಲಿಲ್ಲ, ನೈಟು ಸಿಕ್ಕಾಬಿಟ್ಟೆ ನೈಟೇ ಸ್ಟಾರ್ಟ್ ಆಯಿತು. ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ. ನಾಳೆ ಬಂದು 1ನೇ ತಾರೀಕು ಇರೋದ್ರಿಂದ ಹಸ್ಬೆಂಡಿಗೆ ಮೀಟಿಂಗ್ ಇದೆ ಅಂತೆ. ಅವ್ರ ಮೀಟಿಂಗ್ ಇದ್ದರೆ ಮಂತ್ಲಿ ಮೀಟಿಂಗ್ ಇರೋದು, ಅವ್ರು ಬರೋದೇ 11:30 ಆಗಿಬಿಡುತ್ತೆ. ಸೊ ಎಲ್ಲೂ ಹೋಗೋಂಗಿಲ್ಲ. ಅದನ್ನೇ ಹೇಳ್ತಿದ್ದಾರೆ, ಈ January 1 ಅವತ್ತೂ ಮಾಡೋಂಗಿಲ್ವ ರೀ ಹಿಂಗೆ ಅಂತ. ಇಲ್ಲ, ಏನು ಮಾಡೋಕ್ಕಾಗಲ್ಲ, ಮಂತ್ಲಿ ಮೀಟಿಂಗ್ ಇರೋದ್ರಿಂದ ಅವರು ಹೋಗಲೇಬೇಕು ಆಫೀಸ್ಗೆ. ಸೊ ನಮ್ಮದೇನು ಸೆಲೆಬ್ರೇಷನ್ ಇದೆ ಅದು ಥರ್ಸ್ಡೇಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಬೇಗ ಬಂದರೆ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ಇಲ್ಲ ಅಂತಂದರೆ ಥರ್ಸ್ಡೇಗೆ ಪೋಸ್ಟ್ಪೋನ್ ಆಗುತ್ತೆ.
ಏನು ಮಾಡೋದು, ಕೆಲಸ ಈಸ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಕೆಲಸ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ್ದು ನಾವು ಇದು ಮಾಡಬೇಕು, ಥಿಂಕ್ ಮಾಡಬೇಕು. ಸೊ ಇವತ್ತು ಹೋಗೋಣ ಅಂತ ಹೇಳಿದ್ರೆ ಅವ್ರು ಪೇಪರ್ ಬರೀಬೇಕು, ಮೀಟಿಂಗ್ ಪೇಪರ್ ಬರೀಬೇಕು. ಸೊ ಹಂಗಾಗಿ ಇವತ್ತು ಆಗೋದಿಲ್ಲ, ಏನೋ ಗೊತ್ತಿಲ್ಲ. ನೋಡೋಣ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂತ ಇದೇ ವ್ಲಾಗೆಲ್ಲ ಶೇರ್ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಬಿಟ್ಟು ಆಮೇಲೆ ಚೆನ್ನಾಗಿ ಫಿನಿಷ್ ಮಾಡ್ತೀನಿ. ಇವತ್ತೇನು ಅಡುಗೆ ಮಾಡೋ ಪ್ರಾಬ್ಲಮ್ ಇಲ್ಲ. ನೆನ್ನೆ ಈವ್ನಿಂಗ್ ಆಗೋಯ್ತು, ನಾನು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಅಡಿಸೋದನ್ನೇ ಕಾಲು ಬಂದಿತ್ತು. ಸೊ ಅದನ್ನು ಸುಲಿದು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ 5:30, 6 ಆಗಿಬಿಟ್ಟಿತ್ತು. ಸೊ ಒಟ್ಟಿಗೆ ಸಂಜೆಗೆ ಊಟ ಮಾಡಿದಂಥದ್ದೆಲ್ಲರೂ ಊಟ ಮಾಡಿಬಿಟ್ಟು ಇನ್ನೇನು ಸಾರು ಅದೇ ಇದೆ, ಅದಕ್ಕೊಂಚೂರು ರೈಸ್ ಇಟ್ಕೊಂಡ್ರೆ ಆಯಿತು. ಬೆಳಗ್ಗೆ ತಿಂಡಿಗೆ ಎದ್ದಕ್ಕಿರೋದ್ರಿಂದನೇ ಪುಳಿಯೋಗರೆ ಮಾಡಿದೆ, ಸಾಂಬಾರು ಅದೇ ಆಗುತ್ತೆ. ಸಂಜೆ ಏನು ಮಾಡೋದು ಏನು ನೋಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕುಚ್ಚು ಕಂಪ್ಲೀಟ್ ಮಾಡ್ತೀನಿ. ಕೇಳಿದ್ರಿ ಒಬ್ಬರು ಇದ್ರದ್ದು ವೀಡಿಯೋ ಹಾಕಿ ಅಂತ, ಹಾಕ್ತೀನಿ ಇದನ್ನು ವೀಡಿಯೋ. ಇದು ಅಂದರೆ ಸ್ಯಾರಿಯಲ್ಲಿ ವೀಡಿಯೋ ಮಾಡ್ಕೊಂಡೇನು ಗೊತ್ತಾ, ತುಂಬ ಲೆಂತಿ ಆಗಿಬಿಡುತ್ತೆ ಅದು. ಅದಕ್ಕೆ ಸ್ಯಾಂಪಲ್ ಲೆಂತಿ ಅಂದರೆ ಏನು ಗೊತ್ತಾ, ವಿಡಿಯೋ ಆದರೂ ಬೇಗ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಪೂರ್ತಿ ಕುಚ್ಚೆಲ್ಲ ಕಟ್ಟಿ ಕಂಪ್ಲೀಟ್ ಆದಮೇಲೆ ಶೇರ್ ಮಾಡಬೇಕು. ಸೊ ಹಂಗಾಗಿ ಸ್ಯಾಂಪಲಲ್ಲಿ ಮಾಡಿ ತೋರಿಸ್ತೀನಿ ಆಯಿತಾ. ಗುಡ್ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಈ ವರ್ಕ್ ಕೂತ್ಕೊಂಡಿದ್ದೆ. ಸೊ ಫೈನಲಿ ಕ್ರೋಶಾ ವರ್ಕು ಕಂಪ್ಲೀಟ್ ಆಗಿದೆ. ಕುಚ್ಚು ಕಟ್ಟೋಣ. ಈಗ ಟೈಮ್ ಆಲ್ರೆಡಿ 9 o'clock ಆಗ್ತಾಯಿದೆ, ಆಗಿಲ್ಲ ಇನ್ನೂ 8:45 ಆಗ್ತಾಯಿದೆ. ಸೊ ಈ ರೀತಿಯಾಗಿ ಬಂದಿದೆ. ಇದು 3 ಒಂದೇ ಡಿಸೈನ್ ಅಂತಲೇ ಹೇಳ್ತಾನೆ ಇದ್ದೀನಿ, 3 ಹೇಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಕುಚ್ಚು ಕಟ್ಟಬೇಕು. ಇವೆಲ್ಲ ನಾವು ಜೋಕ್ ಮಾಡಿಬಿಟ್ಟಿರೋದಪ್ಪ. ಎಲ್ಲಾರ್ಗು ಹೇಳ್ಬೋ ಈ ವರ್ಷ ಬರಲ್ಲ ಇನ್ಮೇಲೆ ಸ್ಕೂಲ್ಗೆ, ನೆಕ್ಸ್ಟ್ ಇಯರೇ ಬರೋದು ನಾವು. ಇನ್ನ ಈ ವರ್ಷ ಕೊಡಲ್ಲ ಮ್ಯಾಮ್, ನೆಕ್ಸ್ಟ್ ಇಯರೇ ಕೊಡೋದು ಅಂತ. ನಮ್ಮನೇನಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಕೇಕ್ ಕೂಡ ಬಂದಿದೆ. ನನ್ನ ಮಗ ಎಲ್ಲಿಟ್ಟಿದ್ದಾನೆ ನೋಡಿ, ಒಂಚೂರು ಏನಾದ್ರು ಟಚ್ ಆಯ್ತಂದ್ರೆ ಡಬ್ ಅಂತ ಬಿದ್ದೋಗ್ತೀನಿ ಕೆಳಗಡೆ. ಯಾವ ಥರ ಇದೆ ಕೇಕ್, ಓಪನ್ ಮಾಡಿ ತೋರಿಸ್ಬಾ ಶಶಿ. ನನ್ನ ಮಗ ಆಗ್ಲೇ ನೋಡ್ಕೊಂಬಿಟ್ಟವನೆ, ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದ. ಛತ್ರಿ ಯಾರ್ರಿ ಛತ್ರಿ? ಯಾರಿಗ್ರಿ ಛತ್ರಿ ಕೊಡ್ತಿದ್ರೆ? ಮಂಚ ಇಟ್ಟಿದ್ರೆ ನಾನೇ ಇದ್ರ ಕೆಳಗಿರೋದು. ಮಂಚ ಇಟ್ಟಿದ್ರೆ ನೀನ್ ಇರ್ತಿದ್ದ? ನೀನನ್ನೇ ಮಲಗಿಸ್ಬಿಡ್ತಿದ್ದೆ ಬಿಡು. ಕೇಕ್ ತಗೋತೀನಿ, ಅದು ನೀಚೆ ತಿಕ್ತ ಸಾಕಷ್ಟೆ. ನನ್ನ ಮಗ ಕಾಯ್ತಾವನೆ. ಏನ್ ಫ್ಲೇವರ್ ಇದು? ಆರೆಂಜ್, ಪೈನಾಪಲ್, ಆರೆಂಜ್. ಅದು ಆರೆಂಜ್ ಕಣ್ಕೊಂಡು ನೋಡಿದ್ರೆ ಕಾಣಿಸಲ್ವ? ಪೈನಾಪಲ್ ಅಂದ್ರೆ ಎಲ್ಲೋ ಇರುತ್ತೆ. ಅದ್ರ ಜೊತೆಗೆ ಚಿಪ್ಸ್ ತಂದಿದ್ದಾರೆ ನೆಂಚ್ಕೊಳಕ್ಕೆ ಅಂತ. ನನ್ನ ಮಗ ಆಲ್ರೆಡಿ ಕಾಲ್ ಭಾಗ ಖಾಲಿ ಮಾಡ್ಬಿಟ್ಟಿದ್ದಾನೆ ಚಿಪ್ಸ್ನ, ಅದಕ್ಕೆ ಕಿತ್ತು ಎತ್ತಿಟ್ಬಿಟ್ಟಿದ್ದೀನಿ. ಇನ್ನೊಂದು ತಗೊಂಡ್ಬಂದಿದ್ದಾರೆ ಸ್ಪೆಷಲ್. ನಾನು ಕುಚ್ಚು ಕಟ್ತಾ ಇದ್ನಲ್ಲ, ಅದಕ್ಕೆ ಅದನ್ನು ಮುಟ್ಟಿಲ್ಲ. ನನ್ನ ಫೇವ್ರೇಟ್ ಚಪಾಕಲಿ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಮ್ಮ ಮನೆಯವ್ರ ಮೀಟಿಂಗ್ ಪೇಪರ್ ಬರೀತಾವ್ರೆ. ಹೊಸ ವರ್ಷದ ದಿನಾನು ಮೀಟಿಂಗ್ ಪೇಪರ್ ಅಲ್ಲ, ಎಲ್ಲರೂ ಪಾರ್ಟಿಗೆ ಅದಕ್ಕೆ ಇದಕ್ಕೆ ಅಂತ ಹೋದ್ರೆ ಹೊರಗಡೆ ಅಂತ ನಮ್ಮ ಮನೆಯಲ್ಲಿ ಅವ್ರ ಮೀಟಿಂಗು, ನನ್ನ ಮನೆ ಕೆಲಸ, ನನ್ನ ಮಗ ಬರೀ ತಿನ್ನೋದು, ಸ್ಕೂಲು ತಿನ್ನೋದು. ಇಷ್ಟ ಅಲ್ವ ರೀ ನಮ್ದು ನ್ಯೂ ಇಯರು? ಕೇಕ್ ಕಟ್ ಮಾಡೋದು, ಕೇಕ್ ತಿನ್ನೋದು, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಗೋರ್ಕೆ ಹೊಡಿಯೋದು, ಅಷ್ಟೇ ನಮ್ಮ ನ್ಯೂ ಇಯರ್. ನಾಳೆ ಆದ್ರೂ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ನಾಳೆನೂ ಮೀಟಿಂಗು, ಬರೋದು ಎಷ್ಟೊತ್ತಿಗೋ ಗೊತ್ತಿಲ್ಲ. ಏನ್ರಿ ಈ ಟೈಮಲ್ಲಿ ಬಿಟ್ಟರೆ ನೀವು ಇಲ್ಲಿ ಬರೋಷ್ಟು 10 ಗಂಟೆ ಆಗಿರುತ್ತೆ. ದೇವಸ್ಥಾನದವ್ರಿಗೆ ಹೋಗ್ಬಿಟ್ಟು ನಾವೇ ತಟ್ಬಿಟ್ಟು ಬಾಗಿಲು ತೆಗೀರಿ ಅಂತೇಳಿ ಎಬ್ಬಿಸ್ಬಿಟ್ಟು ತೆಗೆಸ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಬರ್ಬೇಕು ಅಲ್ವಾ? ನಮಗೆಲ್ಲ ಏನು ಗೊತ್ತಾ, ಆ ಟೈಮಲ್ಲಿ ಹೊಸ ವರ್ಷದ ದಿನ ಏನು ಮಾಡ್ತೀವಿ ಅದನ್ನ ಇಡೀ ವರ್ಷ ಮಾಡ್ತಾ ಇರ್ತೀವಿ ಅಂತ ಒಂದು ನಂಬಿಕೆ ನಮಗೆ. ಏನ್ರಿ? ಅದಕ್ಕೆ ನಾಳೆ ಬಟ್ಟೆ ಹೋಗಿಲ್ಲ, ಪಾತ್ರೆ ತೊಳೆಯಲ್ಲ, ನೀವು ವರ್ಷ ಪೂರ್ತಿ ಹೋಗ್ಲೇಬೇಕಲ್ಲ. ಅದಕ್ಕೆ ನಾನು ಬಟ್ಟೆ ಹೋಗಿಲ್ಲ, ಮನೆ ಒರೆಸಲ್ಲ, ಪಾತ್ರೆ ತೊಳೆಯಲ್ಲ, ಏನು ಕೆಲಸ ಮಾಡಲ್ಲ, ಸುಮ್ಮನೆ ಕಾಲಲ್ಲಿ ಕಾಲಾಕೊಂಡು ಕೂತಿರ್ತೀನಿ. ಇಡೀ ವರ್ಷ ನೋಡೋಣ ಹಂಗೆ ಕುತ್ಕೊಂಡಿರ್ತೀನ ಅಂತ.
ಶಿಶಿರ್ಗೆ ನಾಳೆ ಫುಲ್ಲು ಉಪವಾಸ ಇರಿಸ್ತೀನಿ. ನಾಳೆ ಫುಲ್ಲು ಉಪವಾಸ ಇರಿಸ್ತೀನಿ. ಇಡೀ ವರ್ಷ ನನ್ನ ಮಗ ಫಾಸ್ಟಿಂಗ್ ಮಾಡಬೇಕು. ನೀನು ಇದಾಗಿತ್ತಲ್ಲೋ ಗೊತ್ತಿಲ್ಲ, ಊಟ ಅಂತೂ ಸತ್ತೋಗುತ್ತೆ. ಶಿಶಿರ್ ನನ್ನ ತಿಂದಿಲ್ಲ ಅಂತ ಅಲ್ವೇನೋ? ಇನ್ನು ಊಟನೇ ಸತ್ತೋಗ್ಬಿಡುತ್ತೆ. ಯಾಕೋ ತಲೆನೋವೇ ಬಿಡ್ತಾ ಇಲ್ಲ ಪಾಪ. ಬೆಳಗ್ಗೆಯಿಂದ ತಲೆನೋವು, ಹಿಂದೆ ತಲೆನೋವು, ಇಲ್ಲಿ ತಲೆನೋವು ನೋಡಿ. ಮತ್ತೆ ಸಾರಿಡಾನ್ ಖಾಲಿ ಆಗಿತ್ತು ಅಂತ ಮತ್ತೆ ತರಿಸಿದ್ದೀನಿ. ಇವಾಗ ಜಾಸ್ತಿ ಮಾತ್ರೆ ತಗೋಬಾರ್ದು ಅನ್ಕೋತೀನಿ, ತಡೆಯೋಕೆ ಆಗ್ತಾಳ. ಫುಲ್ಲು ಇಲ್ಲಿ ಪೇಯ್ನು. ಅದಕ್ಕೆ ಇವಾಗ ಚೆನ್ನಾಗಿ ಆಯಿಲ್ ಹಚ್ಕೊಂಡು, ಫಸ್ಟು ಚಂಪಾಕಲಿ ತಿಂದ್ಬಿಟ್ಟು ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಕೋಬೇಕು ಆರಾಮಾಗಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಕೇಕ್ ಕಟ್ ಮಾಡುವಾಗ ಸಿಗ್ತೀವಿ ಆಯ್ತಾ? ಕೇಕ್ ಕಟ್ ಮಾಡುವಾಗ ಸಿಗೋಣ. ಸುಸುರ್ ಬತ್ತಿ ಹೊಡಿಯೋಣ. ಹ್ಯಾಪಿ ನ್ಯೂ ಇಯರ್ ಅನ್ಕೊಂಡು ಎಲ್ಲರೂ ಡಮ್ ಅನ್ಸಿದ್ರೆ ನಾವು ಸುಸುರ್ ಬತ್ತಿ ಹೊಡಿಯೋಣ ಆಯ್ತಾ? ನಂದಿನ 2 ಬಾಕ್ಸ್ ಹಂಗೆ ಬ್ಯಾಲೆನ್ಸ್ ಇದೆ ಸುಸುರ್ ಬತ್ತಿ. ಅದಕ್ಕೆ ಅದೇ ಕೊಟ್ಬಿಡ್ತೀನಿ ಬಿಡು. ಮುಂದಿನ ವರ್ಷಕ್ಕೆ ಪಟಾಕಿನೇ ತರೋದು ಬೇಡ. ವಾವ್, 5 ಚಂಪಾಕಲಿ ಇದೆ. ಇದರಲ್ಲಿ 1 ನನ್ನ ಗಂಡಂಗೆ, 1 ನನ್ನ ಮಗಂಗೆ, ಇನ್ನು 3 ನನಗೆ. ಹೆಂಗೆ ಯಾಕೆ ಬಂದ್ಬಿಡು ಪಾಪ. ಯಾರಿಗೆ ಪಾಪ? ಹಾಂ, 1 ಕೊಟ್ಬಿಡು ಅಷ್ಟೇ. ಒಂದೇ ಒಂದು ಅಷ್ಟೇ. ನನ್ಗಿಷ್ಟ ಅಂತ ನಾನು ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀನಿ ನಿಮ್ಗೆ. 1 ವೀಕಿಂದ ಕೇಳಿ 1 ವೀಕಿಂದ ಕೇಳ್ತಾ ಇದ್ದೀನಿ ಚಂಪಾಕಲಿ ತಂದ್ಕೊಡ್ರಿ ತಿನ್ನಂಗಾಗಿದೆ ಅಂತ. ಗೊತ್ತಾ? ಆಯ್ತು, ಥ್ಯಾಂಕ್ ಯು. ನೀನು ಊಟ ಮಾಡು. ನನ್ನ ಮಗ ನಂತರ ಮೊಸರಿಗೆ ಸಾರು ಹಾಕೊಂಡು ತಿಂತಾ ಇದ್ದಾನೆ. ನನಗೂ ಅಷ್ಟೇ, ಸಾರು ಜೊತೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇಷ್ಟ. ಹಂಗೊಂದು ಕೊಡಪ್ಪ. ಹಿಂಗೆ ಕೊಡ. ನಾನು ತಿನ್ನೋಣ ಅಂತ ಇಟ್ಕೊಂಡಿದ್ದೆ ಮೊಸರನ್ನ. ನನ್ನ ಮಗ ತಿನ್ಕೋತಾನೆ. ನಂಗೆ ತುಂಬ ಇಷ್ಟ ಮೊಸರು ಜೊತೆ ಸಾರು ಹಾಕೊಂಡು ತಿನ್ನೋದು. ಮದುವೆ ಮನೆಗಳಿಗೆಲ್ಲ ಹೋದಾಗ ಫಸ್ಟು ಸಾರು ಹಾಕ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ಮೊಸರು ಬರೋವರೆಗೂ ಹಂಗೆ ಕಲಿಸ್ತಾ ಇರ್ತೀನಿ. ಮೊಸರು ಹಾಕಕ್ಕೆ ಬಂದಾಗ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಕೊಬಿಡೋದು. ಹಂಗೆ ಮಾಡೋದು ನಾನು. ಅದಕ್ಕೋಸ್ಕರ ಊಟ ವೇಟ್ ಮಾಡ್ತಾ ಇರ್ತೀನಿ. ಮೊಸರು ಅಂದರೆ ಇವಾಗ ಅನ್ನ ಹಾಕ್ಬಿಟ್ಟು ಫಸ್ಟ್ ಸಾರು ಹಾಕ್ತಾರೆ, ಆಮೇಲೆ ರಸಮ್ ಹಾಕ್ತಾರೆ, ಆಮೇಲೆ ಮೊಸರನ್ನ ಬರೋದಲ್ವ. ಸೊ ಮೊಸರನ್ನ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನೀವು ಮೊಸರು ಹಾಕಿಸ್ಕೊಂಡು ಊಟ ತಿನ್ನೋದು. ಆವಾಗ ಎಲ್ಲ ಹಿಂದೆ ಒಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟಾಗುತ್ತೆ ಅಷ್ಟು ತಿಂದ್ಬಿಟ್ಟು ಎದ್ದು ಬರೋದು ಅಷ್ಟೇ. ಹಂಗೆ ಮಾಡ್ತೀನಿ. ಸೊ ಇವಾಗ ಚಂಪಾಕಲಿ ತಿನ್ನೋ ಟೈಮ್. ನೋಡು, ಮಾಡು ಹಂಗೆ. ಓನ್ಲಿ 5 ಮಿನಿಟ್ಸ್ ಇದೆ ಹೊಸ ವರ್ಷಕ್ಕೆ. ನಾವು ಕೇಕ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾನೇ ಕಟ್ ಮಾಡೋದು. ಹಿಂಗೆ ಕಟ್ ಮಾಡಂಗಿದ್ದು. ಹಳೆ ವರ್ಷ ಏನೇನ್ ಮಾಡಿದ್ದೆ? ಎಲ್ಲ ಬಿಟ್ಟಾಕು ಕುಯ್ದು ತಿನ್ನು. ಎಲ್ಲ ಬಿಟ್ಟಾಕು ಒಟ್ನಲ್ಲಿ ಕುಯ್ದು ತಿನ್ನು ಅಷ್ಟೇ. ಹಳೆಯದೆಲ್ಲ ನೆನ್ಪು ಮಾಡ್ಕೋಬೇಡ. ಹೊಸ ವರ್ಷಕ್ಕೆ ಏನ್ ಬೇಕು? ಫ್ರಿಜ್, ವಾಷಿಂಗ್ ಮಿಷಿನ್, ಮಂಚ. ಅದ್ ನನ್ಗೆ. ಪಪ್ಪಂಗೆ ಏನೋ ಪ್ರೀತಿ ವಿಶ್ವಾಸ ಕೊಡ್ಬೇಕು ಚೆನ್ನಾಗಿ. ಇಷ್ಟು ಕೊಟ್ಟಿರ್ಲಿಲ್ವ ನಿಮ್ಗೆ? ಇನ್ನ ಎಲ್ಲ ಕೌಂಟ್ ಡೌನ್ ಹಾಕ್ಬೇಕಲ್ಲಿ. ಕೌಂಟ್ ಡೌನ್ ಹಾಕೋ. ಮುಂದಿನ ಚೆನ್ನಾಗಿ ಹೋಗು. ಇನ್ನ ತುಂಬಾ ಐತಲ್ಲ. ನೀ ಸೈಡ್ ಬಾ. ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟು ಸಿಂಗಲ್ ಒಬ್ಬಾಕ್ ಆಬ್ಜೆಕ್ಟ್ ತರ ಕುತ್ಕೊಂಡ್ಬಿಟ್ರೆ ನನಗೆ ಹೇಳ್ತಾ ಇದ್ಯಾ? ನನಗೆ ಹೇಳ್ತಾ ಇದ್ಯಾ? ಒಬ್ಬ ಆಬ್ಜೆಕ್ಟ್ ತರ. Happy New Year! 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 ನಾನು Happy New Year! Happy New Year! Thank you.
to you. ಹ್ಯಾಪಿ ನ್ಯೂ ಇಯರ್ ಪಾಪ. Thank you. Thank you. ನನಗೆ ತಿನ್ಸಿ. Happy New Year. Happy New Year. ಈ ಛತ್ರಿ ನನಗೆ. ಓಪನ್ ದ ಬಾಟಲ್ ಟನ್ 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 ಅಂತ. ಓಪನ್ ದ ಛತ್ರಿ. ಹ್ಯಾಪಿ ನ್ಯೂ ಇಯರ್. Happy New Year. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಕೇಕ್ ಕಟ್ ಮಾಡಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದೀವಿ. ಎಲ್ಲರಿಗೂ ಈ ವರ್ಷ ಚೆನ್ನಾಗಿ ಬರಲಿ, ನಮಗೂ ಕೂಡ ಚೆನ್ನಾಗಾಗಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ಳೋಣ ಆಯ್ತಾ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನೀನ್ ಕೇಕ್ ತಿನ್ನು ತಿನ್ನು. ಪಟಾಕಿ ಒಳಗಡೆ ಹೊಡಿತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾನೆ. ಸೊ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ದೇವರು ಸುಖ ಶಾಂತಿ ನೆಮ್ಮದಿ ಎಲ್ಲ ಒಳ್ಳೇದನ್ನ ಕೊಟ್ಟು ಕಾಪಾಡಲಿ, ನಮಗೂ ಕೂಡ ಕಾಪಾಡಲಿ ದೇವರು. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇದಿಷ್ಟೇ ನಮ್ಮ ನ್ಯೂ ಇಯರ್ ಸೆಲಿಬ್ರೇಷನ್. ಸೊ ಆಸ್ ಇಟ್ ಈಸ್ ಮಾರ್ನಿಂಗ್ ನಮ್ಮದು ಡೈಲಿ ರೊಟೀನ್ ಇದ್ದೇ ಇರುತ್ತೆ. ನೈಟು 12 ಗಂಟೆ ಆಯಿತು, ಕಾಯ್ಕೊಂಡು ಕೂತ್ಕೊಂಡು ಇವ್ರಿಂಗು ಮೆಟ್ರಿಕ್ ಪೇಪರ್ ಬರೀತಾ ಇದ್ರಲ್ವಾ, ಪಿಕ್ಚರ್ ನೋಡಿಕೊಂಡು ಹೆಂಗೋ ಟೈಮ್ ಪಾಸ್ ಮಾಡಿ ಇವಾಗ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ಹೊಸ ಬ್ಲಾಗಲ್ಲಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈ ವರ್ಷ ಹೇಗೆ ಸಪೋರ್ಟ್ ಮಾಡಿದಿರಾ, ಲಾಸ್ಟ್ ಇಯರ್ ಹೇಗೆ ಸಪೋರ್ಟ್ ಮಾಡಿದ್ರೆ ಈ ವರ್ಷ ಕೂಡ ಹಾಗೆ ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಹ್ಯಾಪಿ ನ್ಯೂ ಇಯರ್. Happy New Year. Happy New Year.